ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು PTCL ಆ್ಯಕ್ಟ್ಗೆ ಒಳಪಡುವ ಅಥವಾ PTCL ಆ್ಯಕ್ಟ್ಗೆ ಒಳಪಡದ ಜಮೀನುಗಳ ವಿಚಾರಕ್ಕೆ AC ಮತ್ತು DC ಕೋರ್ಟ್ಗಳಲ್ಲಿ ಒಂದು ಆದೇಶ ಆಗಿರುತ್ತೆ. ಯಾವ ರೀತಿ ಆದೇಶ ಬಂದಾಗ, ಅಂದರೆ ನಿಮ್ಮ ವಿರುದ್ಧ ಏನಾದರೂ ಆದೇಶ ಬಂದಾಗ ಯಾವಾಗ ಕಷ್ಟ ಆಗುತ್ತೆ, ಯಾವ ರೀತಿ ಆದೇಶ ಬಂದಾಗ ನೀವು ಧೈರ್ಯವಾಗಿ ಮುಂದುವರಿಯಬಹುದು, ನಿಮ್ಮ ವಿರುದ್ಧ ಆದೇಶ ಬಂದಾಗಲೂ ಕೂಡ ನೀವು ಧೈರ್ಯವಾಗಿ ಮುಂದುವರಿಯಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ ಬರುತ್ತೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇದೆ. ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ. ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. SC/ST ಜಮೀನಿನ ವಿಚಾರವಾಗಿ ತುಂಬ ಜನ ಒಂದೊಂದು ರೀತಿಯಲ್ಲಿ ತೊಂದರೆಗೆ ಒಳಗಾಗಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ SC/ST ಜನಾಂಗದವರಿಗೆ ಮಂಜೂರಿಯಾದ ಜಮೀನುಗಳಿಗೆ ಮಾತ್ರ PTCL ಆ್ಯಕ್ಟ್ ಅನ್ವಯಿಸುತ್ತೆ. ಅಂದರೆ ಗ್ರ್ಯಾಂಟ್ ಆದ ಲ್ಯಾಂಡ್ಗಳಿಗೆ ಮಾತ್ರ. ಯಾವ ಭೂಮಿಗಳಿಗೆ PTCL ಆ್ಯಕ್ಟ್ ಅಪ್ಲೈ ಆಗುತ್ತೆ ಅಂತ ತಿಳ್ಕೋಬೇಕು ಅಂದರೆ ಆ ಭೂಮಿಯ ಮೂಲ ಮಾಲೀಕ ಯಾರು, ಆತನಿಗೆ ಭೂಮಿ ಹೇಗೆ ಬಂತು ಅಂತ ದಾಖಲೆಗಳನ್ನು ಪರಿಶೀಲಿಸಿ ತಿಳಿದುಕೊಳ್ಬೇಕಾಗುತ್ತೆ. ಆ ಮೂಲ ಮಾಲೀಕ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದು ಆತನಿಗೆ ಮಂಜೂರಿಯಾದ ಭೂಮಿ ಆಗಿರಬೇಕಾಗತ್ತೆ. ಭೂಮಿ ಮಂಜೂರಿ ಆಗುವಂತಹ ಸಮಯದಲ್ಲಿ ಆತ SC/ST ಜಾತಿಗೆ ಸೇರಿರಬೇಕಾಗತ್ತೆ. 1978ರ ನಂತರ ಯಾವುದೇ ಮಂಜೂರಿದಾರ ಅಥವಾ ಆತನ ವಾರಸುದಾರರು ತಮ್ಮ ಮಂಜೂರಿ ಭೂಮಿಯನ್ನು ಮಾರಾಟ ಮಾಡಬೇಕು ಅಂದರೆ ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆದು ಮಾರಾಟ ಮಾಡಬೇಕಾಗತ್ತೆ. ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೇನೆ ತಮ್ಮ ಮಂಜೂರಿ ಭೂಮಿಯನ್ನು ಮಾರಾಟ ಮಾಡಿದರೆ ಅದು ಲೀಗಲಿ ವ್ಯಾಲಿಡ್ ಅಂತ ಅನಿಸ್ಕೊಳ್ಳೋದಿಲ್ಲ. ಆಗ ಖರೀದಿದಾರ ಎಷ್ಟೇ ಹಣವನ್ನು ಕೊಟ್ಟು ಆಸ್ತಿಯನ್ನು ಖರೀದಿಸಿದ್ರೂ ಕೂಡ ಸ್ವಲ್ಪ ವರ್ಷಗಳ ನಂತರ ಮಂಜೂರಿದಾರ ಅಥವಾ ಅವನ ವಾರಸುದಾರರು ಜಮೀನನ್ನು ವಾಪಸ್ ಕೊಡಿಸುವಂತೆ AC ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರೆ ಆಗ ಮಂಜೂರಿದಾರನಿಗೆ ವಾಪಸ್ ಕೊಡಿಸುವ ಕಾರ್ಯ ನಡೆಯುತ್ತೆ. ಈಗ 1978ರ ಒಳಗೆ ಪರಬಾರೆ ಕಂಡೀಷನ್ಗಳನ್ನೆಲ್ಲ ಮುಗಿಸಿ ಮೊದಲನೇ ಮಾರಾಟ ಪ್ರಕ್ರಿಯೆ ನಡೆದಿರುತ್ತೆ. ಅದು ವ್ಯಾಲಿಡ್ ಮಾರಾಟ ಆಗಿರುತ್ತೆ. ಆದರೂ ಕೂಡ ಮಂಜೂರಿದಾರ ಅಥವಾ ಅವನ ವಾರಸುದಾರರು AC ಕೋರ್ಟ್ಗೆ ತಮ್ಮ ಜಮೀನನ್ನು PTCL ಕಾಯ್ದೆಯಡಿ ವಾಪಸ್ ಕೊಡಿಸಿ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಆಗ AC ಕೋರ್ಟ್ ಮಂಜೂರಿದಾರನ ಪರವಾಗಿ ಆದೇಶವನ್ನು ಹೊರಡಿಸಿದ್ರೆ ಖರೀದಿದಾರರು ಖಂಡಿತವಾಗ್ಲೂ ಭಯಪಡೋ ಅವಶ್ಯಕತೆ ಇಲ್ಲ. DC ಕೋರ್ಟ್ಗೆ ಹಾಕಿ, ಅಲ್ಲೂ ಕೂಡ ನಿಮ್ಮ ವಿರುದ್ಧ ಆದೇಶ ಬಂದರೆ ಹೈಕೋರ್ಟ್ಗೆ ಹಾಕ್ಕೊಳ್ಳಿ, ಖಂಡಿತ ಖರೀದಿದಾರರ ಪರವಾಗಿ ಆದೇಶ ಹಾಗೆ ಆಗುತ್ತೆ. AC/DC ಕೋರ್ಟ್ಗಳಲ್ಲಿ SC/ST ಅವರ ಪರವಾಗಿ ಆಗೋಯ್ತಲ್ಲ, PTCL ಆ್ಯಕ್ಟ್ಗೆ ಬರಲ್ಲ ಅಂಥೇಳಿ ನಾವು ತುಂಬ ದುಡ್ಡನ್ನು ಕೊಟ್ಟು ಖರೀದಿಸಿದ ಆಸ್ತಿ ಕೈ ತಪ್ಪಿ ಹೋಯ್ತಲ್ಲ ಅಂತ ಕೈ ಚೆಲ್ಲಿ ಕುಳಿತುಕೊಳ್ಬೇಡಿ. ಹೈಕೋರ್ಟ್ವರೆಗೂ ಬಂದು ನಿಮ್ಮ ಆಸ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಫೈಟ್ ಮಾಡಿ, ಖಂಡಿತ ಉಳಿಸ್ಕೊಳ್ಬೋದು. PTCL ಆ್ಯಕ್ಟ್ಗೆ ಒಳಪಡದ ಭೂಮಿಗಳು ಅಂದರೆ ಮಂಜೂರಿಯಾಗದ, ಅಂದರೆ ಗ್ರ್ಯಾಂಟ್ ಆಗದೆ ಇರುವಂತಹ ಭೂಮಿ PTCL ಆ್ಯಕ್ಟ್ಗೆ ಬರೋದೇ ಇಲ್ಲ. ನೆಕ್ಸ್ಟು SC/ST ಅವರು ಬೇರೆಯವರಿಂದ ಆಸ್ತಿಯನ್ನು ಖರೀದಿಸಿ ನೆಕ್ಸ್ಟು ನಿಮಗೆ ಮಾರಾಟ ಮಾಡಿದರೆ ಆ ಭೂಮಿ ಕೂಡ PTCL ಆ್ಯಕ್ಟ್ಗೆ ಬರೋದಿಲ್ಲ. ಫಾರ್ಮ್ ನಂಬರ್ 1 ಮೂಲಕ ಗ್ರ್ಯಾಂಟ್ ಆಗಿದ್ದು ಅದರಲ್ಲೂ ಕೂಡ ಸರ್ಕಾರಿ ಕಿಮ್ಮತ್ತನ್ನು ಕಟ್ಟಿರಬೇಕು. ಕಿಮ್ಮತ್ತು ಕಟ್ಟಿ ಮಂಜೂರಿ ಮಾಡಿಸ್ಕೊಂಡ ಭೂಮಿ ಕೂಡ PTCL ಆ್ಯಕ್ಟ್ಗೆ ಬರೋದಿಲ್ಲ. ಮಂಜೂರಿ ಸಮಯದಲ್ಲಿ SC/ST ಜಾತಿಗೆ ಸೇರಿರದೇ ಇರುವಂಥವರಿಗೆ ಮಂಜೂರಿ ಆಗಿದ್ದರೆ ಅದು ಕೂಡ PTCL ಆ್ಯಕ್ಟ್ಗೆ ಬರೋದಿಲ್ಲ. ನೆಕ್ಸ್ಟು PTCL ಆ್ಯಕ್ಟ್ಗೆ ಬರುತ್ತೆ ಅಂತ ಪ್ರೂವ್ ಮಾಡುವಂತಹ ದಾಖಲೆಗಳೇ ಇಲ್ಲದಿದ್ದರೂ ಕೂಡ ಆ ಭೂಮಿ PTCL ಆ್ಯಕ್ಟ್ಗೆ ಬರುತ್ತೆ ಅಂತ ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು PTCL ಆ್ಯಕ್ಟ್ಗೆ ಬರುತ್ತೆ ಅಂತ ಹೇಳಿ ಅದನ್ನು ಸೇರಿಸ್ಲಿಕ್ಕೆ ಬರೋದಿಲ್ಲ. ನೆಕ್ಸ್ಟು ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯ ಅನ್ವಯ ಮಂಜೂರಿಯಾದ ಭೂಮಿ ಕೂಡ PTCL ಆ್ಯಕ್ಟ್ಗೆ ಬರಲ್ಲ. ಯಾಕಂದರೆ ಅದನ್ನು ಸಾಗುವಳಿ ಆಧಾರದ ಮೇಲೆ ಗ್ರ್ಯಾಂಟ್ ಮಾಡಿರ್ತಾರೆ. ಯಾವುದೇ ಭೂಮಿಯನ್ನು ಮೊದಲಿನಿಂದಲೂ ಕೂಡ ಸಾಗುವಳಿ ಮಾಡ್ತಾ ಇದ್ದು ನೆಕ್ಸ್ಟು ನಾವು ಸಾಗುವಳಿಯನ್ನು ಮಾಡ್ತಾ ಇದ್ದೀವಿ ಅಂಥೇಳಿ ಅರ್ಜಿಯನ್ನು ತುಂಬಿ ಅದರ ಆಧಾರದ ಮೇಲೆ ಗ್ರ್ಯಾಂಟನ್ನು ಮಾಡಿಸ್ಕೊಂಡಿದ್ರೆ ಅದಕ್ಕೂ ಕೂಡ PTCL ಆ್ಯಕ್ಟ್ ಅಪ್ಲೈ ಆಗೋದಿಲ್ಲ. ನೆಕ್ಸ್ಟು ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯ ಸೆಕ್ಷನ್ 48A ಪ್ರಕಾರ ಡಿಕ್ಲರೇಷನ್ ಫಾರ್ಮ್ ನಂಬರ್ 7ರ ಪ್ರಕಾರ ಮಂಜೂರಿಯಾದ ಭೂಮಿ ಕೂಡ PTCL ಆ್ಯಕ್ಟ್ಗೆ ಬರೋದಿಲ್ಲ. ಇನಾಮ್ ಎಬೋಲೇಷನ್ ಆ್ಯಕ್ಟ್ ಅಂದರೆ ಇನಾಮ್ ರದ್ದತಿ ಕಾಯ್ದೆ ಅನ್ವಯ ಗ್ರ್ಯಾಂಟ್ ಆಗಿದ್ದರೆ ಅದು ಕೂಡ PTCL ಆ್ಯಕ್ಟ್ಗೆ ಬರೋದಿಲ್ಲ. ಇನ್ನೂ ಕೂಡ ತುಂಬ ಭೂಮಿಗಳು PTCL ಆ್ಯಕ್ಟ್ಗೆ ಬರದೇ ಇರುವಂಥದ್ದಿದ್ದಾವೆ. ಅದ್ರ ಕುರಿತು ಆಲ್ರೆಡಿ ತುಂಬ ವಿಡಿಯೋಗಳನ್ನು ಕೂಡ ಮಾಡಿ ಹಾಕಿದ್ದೀನಿ, ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಸೊ ಯಾವ್ಯಾವ ಭೂಮಿಗಳು ಅಂಥೇಳಿ ನೀವು ತಿಳ್ಕೊಬಹುದು. ಅಂತಹ ಆಸ್ತಿಗಳ ಕುರಿತು ಖರೀದಿದಾರರ ವಿರುದ್ಧವಾಗಿ AC/DC ಕೋರ್ಟ್ಗಳಲ್ಲಿ ಆದೇಶ ಆಗಿದ್ದರೆ ಖಂಡಿತ ನೀವು ಕುಗ್ಬೇಡಿ. ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನನ್ನು ಹಾಕ್ಕೊಂಡು ನಿಮ್ಮ ಆಸ್ತಿಯನ್ನು ಉಳಿಸ್ಕೊಳ್ಬಹುದು. ಹಾಗೆ ಮಂಜೂರಿದಾರರು ಅಷ್ಟೇ,
PTCL ಆ್ಯಕ್ಟ್ಗೆ ಒಳಪಡುವ ಆಸ್ತಿಗಳು ಆಗಿದ್ದರೂ ಕೂಡ ನಿಮ್ಮ ವಿರುದ್ಧ ಆದೇಶ ಆಗಿದ್ದರೆ ಖಂಡಿತ ಫೈಟ್ ಮಾಡಿ ನಿಮ್ಮ ಆಸ್ತಿಯನ್ನು ವಾಪಸ್ ಪಡೆದುಕೊಳ್ಳಿ. ಯಾವ್ಯಾವ ಜಮೀನು ಅಂತ ನೋಡೋದಾದರೆ PTCL ಆ್ಯಕ್ಟ್ಗೆ ಒಳಪಡುವ ಭೂಮಿ 1978 ನಂತರ ಸರ್ಕಾರದ ಪೂರ್ವ ಅನುಮತಿಯನ್ನು ಪಡೆಯದೆ ಮಾರಾಟ ಮಾಡಿದರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದಾನೆ ಎಂಬ ಕಾರಣಕ್ಕೆ ಫ್ರೀ ಆಗಿ ಮಂಜೂರಿ ಮಾಡಿದ ಭೂಮಿ PTCLಗೆ ಬಂದೇ ಬರುತ್ತೆ. ಸೊ ಆ ಭೂಮಿಯನ್ನು ನೀವು ವಾಪಸ್ ಪಡೆದುಕೊಳ್ಬೋದು. ನೆಕ್ಸ್ಟು SC/ST ಅವರಿಗೆ ಮಂಜೂರಿಯಾದ ಭೂಮಿಯನ್ನು ಕಂಡೀಷನ್ ಅವಧಿ ಮುಗಿಯೋದ್ರೊಳಗೆ 1978 ಒಳಗಾಗಲಿ ಅಥವಾ ನಂತರ ಆಗಲಿ ಕಂಡೀಷನ್ ಮುಗಿಸ್ದೇನೆ ಪರಬಾರೆ ಆಗಿದ್ದರೆ ಅದು ಕೂಡ PTCL ಆ್ಯಕ್ಟ್ಗೆ ಬಂದೇ ಬರುತ್ತೆ. ಈಗ ದರ್ಖಾಸ್ತ್ ಭೂಮಿಯನ್ನು ಫ್ರೀ ಆಗಿ SC/ST ಅವರಿಗೆ ಮಂಜೂರಿ ಮಾಡಿರ್ತಾರೆ, ಅದು ಕೂಡ PTCL ಆ್ಯಕ್ಟ್ ಅನ್ವಯ ಆಗುತ್ತೆ. ಫಾರ್ಮ್ ನಂಬರ್ 2 ಮುಖಾಂತರ SC/ST ಅವರಿಗೆ ಮಂಜೂರಿಯಾದ ಭೂಮಿಗೆ ಕೂಡ PTCL ಆ್ಯಕ್ಟ್ ಅಪ್ಲೈ ಆಗುತ್ತೆ. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯ ಸೆಕ್ಷನ್ 78 ಪ್ರಕಾರ ಈಗ ಹೆಚ್ಚುವರಿ ಭೂಮಿ ಇರುತ್ತಲ್ಲ ಅದನ್ನು ಸರ್ಕಾರ ವಶಕ್ಕೆ ಪಡೆದುಕೊಂಡು ಅದನ್ನು SC/ST ಅವರಿಗೆ ಮಂಜೂರಿ ಮಾಡಿದರೆ ಅದಕ್ಕೂ ಕೂಡ PTCL ಅನ್ವಯಿಸುತ್ತೆ. ಮತ್ತೊಂದು ನೆನಪಿರಲಿ, ಈ PTCL ಲ್ಯಾಂಡ್ ವಿಚಾರವಾಗಿ ಯಾವುದೇ ರೀತಿಯ ಕಾಂಪ್ರಮೈಸನ್ನು ಮಾಡಿಕೊಂಡ್ರೆ ನಡೆಯೋದಿಲ್ಲ. AC ಅಥವಾ DC ಕೋರ್ಟ್ ಆಗಿರ್ಬೋದು ಅಥವಾ ಹೈಕೋರ್ಟ್ ಆದೇಶದ ಮೂಲಕನೇ ಆಸ್ತಿ ಯಾರಿಗೆ ಅಂತ ತೀರ್ಮಾನಿಸಲಾಗುತ್ತೆ. PTCL ಆ್ಯಕ್ಟ್ಗೆ ಒಳಪಡುವ ಜಮೀನುಗಳನ್ನು ಏನೇ ಮಾಡಿದರೂ ಕೂಡ ಖರೀದಿದಾರ ಉಳಿಸ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಇರಲ್ಲ. ಹಾಗೆ PTCL ಆ್ಯಕ್ಟ್ಗೆ ಒಳಪಡದೇ ಇರುವಂತಹ ಜಮೀನುಗಳನ್ನು ಕೂಡ ಮಂಜೂರಿದಾರ ಅಥವಾ ಅವನ ವಾರಸುದಾರರು ವಾಪಸ್ ಪಡೆಯೋದಕ್ಕೂ ಆಗೋದಿಲ್ಲ. ಅದಕ್ಕಾಗಿ ದಾಖಲೆಗಳನ್ನು ಸರಿಯಾಗಿ ನೋಡಿ, ಮೂಲ ದಾಖಲೆಯಿಂದ ಹಿಡಿದು ಇಲ್ಲಿಯವರೆಗಿನ ಎಲ್ಲ ದಾಖಲೆಗಳನ್ನು ನೋಡಿ ಇದು ಯಾವ ರೀತಿಯ ಆಸ್ತಿ ಅಂತ ತಿಳಿದುಕೊಂಡು ನಿಮಗೆ ಇರೋ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಿ. ಮೊದಲೆಲ್ಲ ಕೈ ಬರಹದ ಪಹಣಿ ಇತ್ತು, ಅದನ್ನು ನೀವು ನೋಡಬೇಕಾಗತ್ತೆ. ನೆಕ್ಸ್ಟು ಕಂಪ್ಯೂಟರ್ RTC ಬಂತು. ನೀವು RTCಯ 10 ಮತ್ತು 11ನೇ ಕಾಲಮ್ ನೋಡಿದರೆ ಅಲ್ಲಿ RR ನಂಬರ್, MR ನಂಬರ್, MT ನಂಬರ್ಗಳು ಅಂತ ಇರುತ್ತೆ. ಅದರ ಆಧಾರದ ಮೇಲೆ ದಾಖಲೆಗಳು ನಿಮಗೆ ಸಿಗುತ್ತೆ. ಆ ಆಸ್ತಿಗಳ ಬಗ್ಗೆ ತಾಲೂಕು ಆಫೀಸ್ನಲ್ಲಿ ದರ್ಖಾಸ್ತ್ ರಿಜಿಸ್ಟ್ರನ್ನು ಮೇಂಟೈನ್ ಮಾಡಿರ್ತಾರೆ, ಅಂದರೆ ದರ್ಖಾಸ್ತ್ ರಿಜಿಸ್ಟ್ರನ್ನು ನಿರ್ವಹಿಸಲಾಗಿರುತ್ತೆ. ಅಂತಹ ರಿಜಿಸ್ಟ್ರನ್ನು ಪರಿಶೀಲಿಸಿದಾಗ ಆ ಜಮೀನು SC/ST ಅವರಿಗೆ ಮಂಜೂರಾಗಿದ್ದ ಅಥವಾ ಇಲ್ವಾ ಅಂತ ಪರಿಶೀಲಿಸಬಹುದು. ವಿವಿಧ ರೀತಿಯ ಕಾನೂನು ಜಾರಿಯಲ್ಲಿದ್ದ ಸಮಯದಲ್ಲಿ ಜಮೀನು ಮಂಜೂರಿ ಆಗಿರುತ್ತೆ. ಸೊ ಎಲ್ಲವನ್ನ ಕೂಡ ದಾಖಲೆಯನ್ನು ನೋಡಿ ತಿಳ್ಕೋಬಹುದು. SC/ST ಅವರಿಗೆ ಮಂಜೂರಿಯಾದ ಭೂಮಿಯನ್ನು ಅಂದರೆ PTCL ಆ್ಯಕ್ಟ್ಗೆ ಒಳಪಡುವ ಜಮೀನನ್ನು ಯಾರಿಗೂ ಮಾರಾಟವನ್ನು ಮಾಡದೆ ಇಲ್ಲಿಯ ತನಕ ಉಳಿಸ್ಕೊಂಡು ಇರುವವರು ಕೂಡ ಇರ್ತಾರೆ. ಸೊ ಅದನ್ನು ಮಾರಾಟ ಮಾಡಲಿಕ್ಕೆ ಬರೋದೇ ಇಲ್ಲ ಅಂತೇನಿಲ್ಲ, ಖಂಡಿತ ಮಾರಾಟವನ್ನು ಮಾಡ್ಬೋದು. ಬಟ್ ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆದುಕೊಂಡು ಮಾರಾಟ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯೋದು ಹೇಗೆ ಅಂಥೇಳಿ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ. ಸೊ ನೋಡದೇ ಇದ್ದವರು ನೋಡಿ ತಿಳ್ಕೊಬಹುದು. ಆಲ್ಮೋಸ್ಟ್ ಆಸ್ತಿ ಸಂಬಂಧಿತ ಎಲ್ಲ ಮಾಹಿತಿಗಳ ಕುರಿತು ವಿಡಿಯೋಗಳನ್ನು ಹಾಕಿದ್ದೀನಿ. ಎಲ್ಲವನ್ನು ನೋಡಿ ಕಾನೂನು ಜ್ಞಾನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.